ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ರುಚಿ ಮಲೆನಾಡು 4 ಚಾನಲ್. ನಾನು ನಿಮ್ಮ ಮಲೆನಾಡ ಮಧು. ಇವತ್ತು 5ರಿಂದ 10 ನಿಮಿಷದೊಳಗೆ ವೆಜ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅನ್ನೋದು ತೋರಿಸ್ತೀನಿ ಬನ್ನಿ. ನೋಡಿ, ಯಾವುದೇ ರೀತಿ ಕಲರ್ ಹಾಕಿಲ್ಲ, ಸಾಸ್ ಹಾಕಿಲ್ಲ. ಈಸಿಯಾಗಿ ಮನೇಲಿರುವಂತಹ ತರಕಾರಿಗಳನ್ನ ಉಪಯೋಗಿಸಿ ಬಿಸಿ ಅನ್ನನ ಕಲಿಸ್ಕೊಂಡ್ರೆ ವೆಜ್ ಫ್ರೈಡ್ ರೈಸ್ ರೆಡಿ. ಏನೆಲ್ಲ ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ. ಮೊದಲಿಗೆ ನಾನು ಮನೇಲೇ ಮಾಡಿಟ್ಕೊಂಡಿರೋಂತಹ ಖಾರ ಚಟ್ನಿ ಅಂತ ಅದನ್ನು ತೊಗೊಂಡಿದ್ದೀನಿ. ಎಲೆಕೋಸು ಒಂದು ಹಿಡಿ, ಕ್ಯಾರೆಟ್ ಒಂದು ಹಿಡಿ, ಬೀನ್ಸ್ ಒಂದು ಹಿಡಿ, ಕ್ಯಾಪ್ಸಿಕಮ್ ಒಂದು ಹಿಡಿ, ಸಾಂಬಾರು ಸೊಪ್ಪು ಸ್ವಲ್ಪ, ಮತ್ತು ಇದು ಮನೇಲೇ ಮಾಡಿಟ್ಕೊಂಡಿರೋಂತಹ ವೆಜ್ ಫ್ರೈಡ್ ರೈಸ್ ಮಸಾಲ. ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ನೋಡಿ, ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಬಾಣಲಿಗೆ. ಅದಕ್ಕೆ ಎಲೆಕೋಸು ಎಲ್ಲ ಬಿಸಿನೀರಲ್ಲಿ ತರಕಾರಿಗಳನ್ನ ತೊಳ್ಕೊಂಡು ಹೆಚ್ಚಿಟ್ಕೊಂಡಿದ್ದೆ. ನೋಡಿ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ದಪ್ಪ ಮೆಣಸಿಕಾಯಿ ಅಂತೀವಲ್ಲ ಅದನ್ನು ಸೇರಿಸ್ಕೊಳ್ತಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದು 5 ನಿಮಿಷ ಹಾಗೆ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು. ತುಂಬ ಬೇಯಬೇಕು ಅನ್ನೋದೇನಿಲ್ಲ ವೆಜ್ ಫ್ರೈಡ್ ರೈಸ್ ಮಸಾಲಕ್ಕೆ. ಮೇನ್ ಇದು ಕಾರಣ ಏನಂದರೆ ತರಕಾರಿಗಳು ಡೀಪಾಗಿ ಬೇಯಿಸಬಾರ್ದು. ಅದೇ ಒಂದು ಇದ್ರದ್ದು ರುಚಿ. ನೋಡಿ, ಇದು 5 ನಿಮಿಷ ಬೆಂದಾದಮೇಲೆ ಇದಕ್ಕೆ ಖಾರ ಚಟ್ನಿ ಮಾಡಿಟ್ಕೊಂಡಿದ್ನಲ್ಲ ಮನೇಲೇ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಸಾಸ್ಗಳನ್ನ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಇದು ಬೆಳಗಿನ ತಿಂಡಿ ಆದ್ದರಿಂದ ಬೆಳಗ್ಗೆನೇ ಸಾಸು ಮತ್ತು ಕಲರ್ಫುಲ್ಲು ಎಲ್ಲ ಆ್ಯಡ್ ಮಾಡ್ದಲೇ ನಾನು ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಮಾತ್ರ ಉಪಯೋಗಿಸಿ. ನೋಡಿ, ಇದು ಖಾರ ಚಟ್ನಿ ನಾನು ಮನೇಲೇ ಮಾಡಿಟ್ಕೊಂಡಿರೋದು. ಈ ಥರ ಮಸಾಲೆಗೆಲ್ಲ ಸ್ವಲ್ಪ ಆ್ಯಡ್ ಮಾಡ್ತಾ ಇರ್ತೀನಿ. ಚೆನ್ನಾಗಿರುತ್ತೆ ಫ್ಲೇವರ್. ಹಸಿರು ಮೆಣಸಿಕಾಯಲ್ಲಿ ಮಾಡಿಟ್ಕೊಳ್ಳೋದು. ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ನೋಡಿ, ಇದು ಮನೇಲೇ ಮಾಡಿಟ್ಕೊಂಡಿರೋಂತಹ ವೆಜ್ ಫ್ರೈಡ್ ರೈಸ್ ಮಸಾಲ. ಅಂಗಡಿಯಿಂದ ತರೋದಾಗಲಿ ಸಾಸ್ ಯೂಸ್ ಮಾಡೋದಾಗಲಿ ನಾನು ಮಾಡಲ್ಲ. ಆದಷ್ಟು ನಾವು ಹೆಲ್ತಿಯಾಗಿರೋದನ್ನ ಬಳಸೋದು ಅಭ್ಯಾಸ ಮಾಡ್ಕೊಳ್ಳೋಣ. ಸಾಸ್ಗಳು ಬೆಳಗ್ಗೆನೇ ಬಳಸೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸಂಜೆ ಟೈಮು ಮಾಡ್ಕೊಳ್ಳೋದಾದರೆ ವೆಜ್ ಫ್ರೈಡ್ ರೈಸ್ ಮಸಾಲ ಸಾಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಕೊತ್ತಂಬರಿನೂ ಸಹ ಆ್ಯಡ್ ಮಾಡಿದ್ದೀನಿ. ಆಯಿತು ಫ್ರೆಂಡ್ಸ್, ಇಷ್ಟು ಮಸಾಲ ಆದರೆ ಅನ್ನ ರೆಡಿ ಇದೆ. ಬಿಸಿ ಅನ್ನ ಹಾಕಿ ಕಲಸಿದರೆ ವೆಜ್ ಫ್ರೈಡ್ ರೈಸ್ ಮಸಾಲ ರೆಡಿ. ನೋಡಿ, ಅನ್ನ ರೆಡಿ ಇದೆ. ಇದರಲ್ಲಿ 2 ಬೌಲು ಅನ್ನನ ಹಾಕಿ ಕಲಿಸ್ತಾ ಇದ್ದೀನಿ. ಇಷ್ಟು ಮಸಾಲೆಗೆ 2 ಬೌಲ್ ಹಾಕಿದ್ದೀನಿ. ಒಂದೊಂದು ಹಿಡಿ ತರಕಾರಿ ತಗೊಂಡ್ರೆ 2 ಬೌಲ್ ಆಗುತ್ತೆ. ಇಬ್ಬರಿಗೆ ಆರಾಮ್ಸೆ ತಿಂಡಿ ರೆಡಿ ಮಾಡ್ಕೋಬೋದು. ಫ್ರೆಂಡ್ಸ್, ನನ್ನ ರುಚಿ ಮಲೆನಾಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ.